ಇರಾನ್ ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಳ್ತಾ ಇದೆ. ಇರಾನ್ಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇಸ್ರೇಲ್ನ ಪರ ನಿಂತು ಇರಾನ್ಗೆ ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ಮೇಲಿನ ದಾಳಿಯಲ್ಲಿ ನಮ್ಮ ಪಾತ್ರ ಇಲ್ಲ, ನಮ್ಮ ಮೇಲೆ ದಾಳಿಯನ್ನು ನಡೆಸಿದ್ರೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೇವೆ ಅಂತೇಳಿ ಅಮೆರಿಕ ಹೇಳ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಂತಹ ಎಚ್ಚರಿಕೆ ನಿಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಅಮೆರಿಕದ 20 ಲಕ್ಷ ಪ್ರಜೆಗಳು ಇಸ್ರೇಲ್ನಲ್ಲಿದ್ದಾರೆ. ಹಾಗಾಗಿಯೇ ಇರಾನ್ನಿಂದ ಬರ್ತಾ ಇದ್ದಂತಹ ಕ್ಷಿಪಣಿಗಳನ್ನ, ಇರಾನ್ನಿಂದ ಬರ್ತಾ ಇದ್ದಂತಹ ಡ್ರೋನ್ಗಳನ್ನ ಅಮೆರಿಕ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡಿತ್ತು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಮತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಮತಾ, ಈಗ ಅಮೆರಿಕದ ಒಂದು ನಿರ್ಧಾರ ಕೂಡ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇರಾನ್ನನ್ನ ತಾನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿ ಹಲವು ವರ್ಷಗಳಿಂದ ಕಂಟ್ರೋಲ್ ಮಾಡೋದಕ್ಕೆ ಯತ್ನಿಸಿದ್ದು ಇದೇ ಅಮೆರಿಕ. ಯಾವಾಗ ಇರಾನ್ ಈ ಅಣುಬಾಂಬನ್ನು ತಯಾರಿಸಲಿಕ್ಕೆ ಹೊರಡ್ತೋ, ಯಾವಾಗ ಅದು ದೊಡ್ಡ ಮಟ್ಟದಲ್ಲಿ ಯುರೇನಿಯಂ ಅನ್ನು ಸಂಗ್ರಹಿಸಲಿಕ್ಕೆ ಮುಂದಾಗ್ತಾ ಇತ್ತು, ಆ ಸಂದರ್ಭದಲ್ಲಿ ಮೊದಲು ಸಭೆ ಮಾಡಿದ್ದು ಕೂಡ ಅಮೆರಿಕ ಇರಾನ್ನ ಜೊತೆಗೇನೆ. ಯಾವಾಗ ಆ ಸಭೆ ಅಂತ್ಯ ಆಗುತ್ತೋ ಆ ಸಂದರ್ಭದಲ್ಲಿ ಅಟ್ಯಾಕ್ ಮಾಡುವಂತಹ ಕೆಲಸ ಇಸ್ರೇಲ್ನಿಂದ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಅಮೆರಿಕ ಇಸ್ರೇಲ್ನ ಬೆನ್ನ ಹಿಂದೆ ನಿಂತು ಈ ರೀತಿಯ ಒಂದು ದಾಳಿಯ ಪ್ಲಾನ್ ಅನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಓಪನ್ ಸೀಕ್ರೆಟ್ ಪ್ರೇಮ್ ಅಂದ್ರೆ ಇಸ್ರೇಲ್ಗೆ ಅಮೆರಿಕ ಯಾಕೆ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಓಪನ್ ಸೀಕ್ರೆಟ್ ಏನು ಅಂತ ಅಂದ್ರೆ, ಅಮೆರಿಕದ ಟಾಪ್ ಪೊಸಿಷನ್ ಅಲ್ಲಿ ಇವತ್ತು ಯಾರ್ಯಾರಿದ್ದಾರೆ, ಅದು ಫೇಸ್ಬುಕ್ ನ ಸ್ಥಾಪಕರಿಂದ ಹಿಡಿದು ಅಥವಾ ಡಿಫೆನ್ಸ್ ಇರಬಹುದು ಅಥವಾ ಫೈನಾನ್ಸ್ ಇರಬಹುದು, ಎಲ್ಲ ಇಸ್ರೇಲಿಗರೇ. ದೋ ಅಮೆರಿಕ ಒಂದು ಕ್ರಿಶ್ಚಿಯನ್ ಕಂಟ್ರಿ ಆಗಿದ್ರು ಕೂಡ ಅಲ್ಲಿನ ಲೀಡಿಂಗ್ ಪೊಸಿಷನ್ ಅಲ್ಲಿ ಇರೋದು ಎಲ್ಲ ಯಹೂದಿಗಳು. ಅವ್ರು ಹೇಳ್ದಂಗೆ ಅಮೆರಿಕಾದ ಇಡೀ ಸರ್ಕಾರ ತಾಳಕ್ ತಕ್ಕಂತ ಕುಣಿಯುತ್ತೆ. ಸೊ ಯಹೂದಿಗಳನ್ನ ಸಹಿಸಲ್ಲ ನಾವು ಅಂತ ಮತಾಂಧತೆಯ ಅಫೀಮು ತುಂಬಿಕೊಂಡಿರುವಂತಹ ಮುಸ್ಲಿಂ ರಾಷ್ಟ್ರಗಳು ಹೇಳ್ತಾ ಇದೆ. ಯಹೂದಿಗಳ ಅಸ್ತಿತ್ವವನ್ನೇ ನಾವು ಒಪ್ಪಲ್ಲ ಅಂತ ಇರಾನ್ ಹೇಳ್ತಾ ಇದೆ. ನಿಮ್ಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬಿಡ್ತೀನಿ ನಾನು. ಇಸ್ರೇಲ್ ಅನ್ನೋ ರಾಷ್ಟ್ರ ಘೋಷಣೆ ಆದಾಗ ಅದಕ್ಕೊಂದು ಐಡೆಂಟಿಫಿಕೇಶನ್ ಗುರುತನ್ನ ಕೊಟ್ಟು ಮಾನ್ಯ ಮಾಡಿದ ಜಗತ್ತಿನ 2ನೇ ರಾಷ್ಟ್ರ ಯಾವ್ದು ಕೇಳಿದ್ರೆ ಅದು ಇರಾನ್. ಯಾವಾಗ ರಾಡಿಕಲೈಸೇಷನ್ ಆಗೋಕ್ ಮುಂಚೆ, 1970ಸ್ಗೂ ಮುಂಚೆ. ಬಟ್ 1970s ಆದ್ಮೇಲೆ ನೀವೇನ್ ನೋಡ್ತಾ ಇದ್ರಿ, ಈ ಅಲ್ ಖಮೇನಿ ಅಂತ ಈ ವ್ಯಕ್ತಿ ಬಂದ್ಮೇಲೆ ಇರಾನ್ನ ಸ್ವರೂಪ ಬದಲಾಗಿ ಹೋಯ್ತು. ಮುಸ್ಲಿಮರು ಅಲ್ಲಿ ರಾಡಿಕಲೈಸ್ ಆಗ್ತಾ ಹೋದ್ರು. ಅದರ ಪರಿಣಾಮ ಇಸ್ರೇಲ್ನ ಅಸ್ತಿತ್ವವನ್ನ ಸಹಿಸೋದಕ್ಕೆ ಮುಂದಾಗ್ಲಿಲ್ಲ. ಯಹೂದಿಗಳ ಮೇಲೆ ಯಾವಾಗ್ಲೂ ನಮ್ ಟಾರ್ಗೆಟ್, ನಮ್ಗಲ್ಲಿ ಹಿಂದೂಗಳು ಕ್ರಿಶ್ಚಿಯನ್ಗಳು ಇದ್ರೆ ಸಮಸ್ಯೆ ಅಲ್ಲ, ಆದ್ರೆ ಯಹೂದಿಗಳು ಇರಬಾರ್ದು, ನಾವು ಅವ್ರನ್ನ ಸಹಿಸಲ್ಲ ಅನ್ನುವಂತಹ ಮನಸ್ಥಿತಿ ಯಾವಾಗ ಬಂತು, ಇಸ್ರೇಲ್ ಅಟ್ಯಾಕಿಂಗ್ ಪೊಸಿಷನ್ಗೆ ಹೋಯ್ತು. ಅಮೆರಿಕ ಕೂಡ ಇರಾನ್ ಅನ್ನ ಹದ್ದು ಬಸ್ನಲ್ಲಿ ಇಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಬಿಕಾಸ್ ಇರಾನ್ ಗೊತ್ತು ನಿಮಗೆ, 56% ಇಡೀ ವಿಶ್ವದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಡೋ ಕೆಲಸವನ್ನ ಇರಾನ್ ಮಾಡುತ್ತೆ. ಸೊ ಅವ್ರನ್ನ ಹದ್ದು ಬಸ್ನಲ್ಲಿ ಇಡೋದು ಅಷ್ಟು ಈಸಿ ಅಲ್ಲ. ಆದರೆ ಸತತವಾಗಿ ಅವರು ಪ್ರಯತ್ನ ಪಡ್ತಾ ಇದ್ರು ಕೂಡ ಅಣುಬಾಂಬ್ ಅನ್ನ ಹೊಂದೋದಕ್ಕೆ ಅಮೆರಿಕ, ಇಸ್ರೇಲ್ ಸೇರಿದಂತೆ ಜಗತ್ತಿನ ಪವರ್ಫುಲ್ ರಾಷ್ಟ್ರಗಳು ಇರಾನ್ ಬಿಡ್ತಾ ಇಲ್ಲ. ಇದು ಇರಾನ್ನ ಸಿಟ್ಟಿಗೆ ಕಾರಣ. ಓಕೆ, ಥ್ಯಾಂಕ್ ಯು ಮಮತಾ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಖಮೇನಿ ವಿರುದ್ಧವೂ ಕೂಡ ಇರಾನ್ನ ಒಳಗೆ ದೊಡ್ಡ ಮಟ್ಟದ ಆಕ್ರೋಶ ಇದೆ. ಜೊತೆಗೆ ಖಮೇನಿ ಆಡಳಿತದ ವಿರುದ್ಧ ಸುತ್ತಮುತ್ತ ಇರುವಂತಹ ಮುಸ್ಲಿಂ ಕಂಟ್ರಿಗಳಲ್ಲೂ ಕೂಡ ಅಸಮಾಧಾನ ಇದೆ. ಸೊ ಇಸ್ರೇಲ್ನ ಈ ದಾಳಿ ಇರಾನ್ಗೆ ಯಾವ ರೀತಿಯ ಪೆಟ್ಟು ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಜೊತೆಗೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಅಷ್ಟು ಈಸಿಯಾಗಿ ಪ್ರೆಡಿಕ್ಟ್ ಮಾಡೋದು ಕೂಡ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ.